ನನ್ನ ಟೀಮ್ ಕ್ಯಾಪ್ಟನ್ ಆಗಿ ಬಂದ್ರಿ ನೀವು. ನಿಮ್ನ 4 ಸ್ಟಾರ್ ಕೊಟ್ಬಿಟ್ಟು ಸ್ಟಾರ್ ಕಂಟೆಸ್ಟೆಂಟ್ ಅಂತ ಚೂಸ್ ಮಾಡಿದ್ವಿ, ಅದಕ್ಕೆ ಅವಮಾನ ಮಾಡಬೇಡಿ. ಅರ್ಥ ಮಾಡ್ಕೊಂಡು ಇಷ್ಟ ಆಡಿದೀನಿ, ಇಲ್ಲಿವರೆಗೂ ಬಂದಿದ್ದೀನಿ ಅಷ್ಟೇ. ಆರ್ ಯು ಸೀರಿಯಸ್? ಜೋಕ ಇದು? ಈ ಸ್ಥಾನ ಸಿಕ್ಕಿರೋದು ಅಲ್ಲ, ನಿಮ್ ಮುಂಚೆ ಎಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ ಗೊತ್ತಾ ನಿಮಗೆ? ನನಗೆ ಒಂದ್ ಅರ್ಥ ಆಗ್ತಿಲ್ಲ ಮೇಡಮ್, ಕ್ವಿಟ್ ಮಾಡ್ತೀನಿ ಅಂದ್ರ ನೀವು? ಇವತ್ತಿನ ಅಗ್ನಿ ಪರೀಕ್ಷೆ ಎಪಿಸೋಡ್ ನೋಡಿ ನನಗೆ ತುಂಬಾನೇ ಬೇಜಾರಾಯಿತು. ಏನಕ್ಕಂದ್ರೆ ಹೇಮಲತಾ ಅವರು ಅವರೇ ಮನೆಗೆ ಹೋಗ್ತಾರೆ. ಒಂದು ಟಾಸ್ಕಲ್ಲಿ ಅವ್ರಿಗೆ ಡಿಫೆಂಡ್ ಮಾಡ್ಕೊಳಕ್ ಆಗಲಿಲ್ಲ ಅಂತ ಅಪೋಸಿಟ್ ಅವರು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ದಕ್ಕೆ ಅವರು ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ತುಂಬ ಎಮೋಷ್ನಲ್ ಆಗ್ತಾರೆ ಆ್ಯಂಡ್ ಗೇಮ್ನೇ ಬಿಟ್ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಬಂದಾಗ ತುಂಬ ಎನರ್ಜಿ ಇಟ್ಕೊಂಡು ಬಂದಿದ್ರು, ಬಟ್ ಏನಾಯ್ತೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಟ್ರು. ಅವ್ರಿಗವ್ರು ಡಿಫೆಂಡ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅಲ್ಲಿಗೂ ಜಡ್ಜಸ್ ಎಲ್ಲ ಕನ್ವಿನ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಟಾಸ್ಕ್ ಆಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಮಾತನ್ನ ಕೇಳಿದೆ, ನಾನು ಮನೆಗೆ ಹೋಗಬೇಕು ಅಂತ ಹೋಗ್ಬಿಡ್ತಾರೆ. ಬಟ್ ನನಗೇನು ಅನಿಸ್ತು ಅಂದರೆ, ಈ ಒಂದು ಸ್ಟೇಜು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಹೋಗಿರೋರು ಗೊತ್ತು, ಅಲ್ಲಿಂದ ಬಂದಮೇಲೆ ಎಷ್ಟು ನೇಮು ಫೇಮು ರೆಕಗ್ನೈಸೇಷನ್ ಸಿಗುತ್ತೆ ಅಂತ, ಜನರು ಎಷ್ಟು ಇಷ್ಟಪಡ್ತಾರೆ ಅವ್ರನ್ನ ಅಂತ. ಬಟ್ ಇದೊಂದು ಆಪರ್ಚುನಿಟಿನ ಅವ್ರು ಮಿಸ್ ಮಾಡ್ಕೊಂಡ್ರಲ್ಲ ಅಂತ ನನಗೆ ಒಂದು ಕಡೆ ಬೇಜಾರಾಗ್ತಿದೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಗೈಸ್, ಬಿಗ್ ಬಾಸ್ ಅಪ್ಡೇಟ್ಸ್ಗೆ ನನ್ನ ಫಾಲೋ ಮಾಡ್ಕೊಳ್ಳಿ.